ನನ್ನ ಹೆಸರು ವಿ ಗಾರ್ಲಿಂಗಪ್ಪ. ನಮ್ಮ ಊರು ಕರೂರು, ಬಳ್ಳಾರಿ ಜಿಲ್ಲಾ, ಸಿರುಗುಪ್ಪ ತಾಲೂಕು. ನನಗೆ ನ್ಯೂಜಿವುಡ್ ಕಂಪ್ನಿಯವರು 73 ಅಂತ ಅನ್ನಪೂರ್ಣ ಅಂತ ಸೀಡು ಹೊಸ್ದಾಗಿ ಕೊಟ್ಟಿದ್ದರು. ನಮ್ಮ ಹೊಲ 8 ಎಕರೆಗೆ ನಾಟಿ ಮಾಡಿದ್ವಿ. ನನ್ನ ಹೊಲ ನಾಳೆ ಕಟಿಂಗ್ ಮಾಡ್ತೀನಿ. ಇವತ್ತಿನ ನನ್ನ ಅನುಭವ 60ರಿಂದ 65 ಚೀಲ ಕಂಪಲ್ಸರಿಗೆ ಬರುತ್ತದೆ ಅಂತ ನಂಬಿಕೆ ಇದೆ. ಆದರೆ 1/4 ಎಕರೆ ಬೇರೆ ತಲೆ ಹಾಕಿದ್ವಿ, ಕಟಿಂಗ್ ಮಾಡಿದೆ. 65 ಚೀಲ ಬಂದಿದೆ. ಇದಕ್ಕೆ ನಾವು ಇಟ್ಟಿರ್ತಕ್ಕಂಥ ಖರ್ಚು ಹೇಳಿದರೆ 6 ಚೀಲ ಗೊಬ್ಬರ ಹಾಕಿದ್ದೀನಿ. 1 ಎಕರೆಗೆ 6 ಚೀಲ ಹಾಕಿದ್ದೀನಿ. ಗೊಬ್ಬರ 6 ಚೀಲ ಹಾಕಿದ್ದೀನಿ. 6 ಚೀಲಕ್ಕಿಂತ ಜಾಸ್ತಿ ಹಾಕಿಲ್ಲ. 3 ಸಾರಿ ಸ್ಪ್ರೇ ಮಾಡಿದ್ದೀನಿ. ಇನ್ನು ಹೇಳ್ಬೇಕಂದ್ರೆ ಇದು ದಿಂಡು ಅಂಬೋದು ಒಂಥರ ದಪ್ಪ ಇದೆ. ಎಷ್ಟು ಮಳೆ ಬಂದ್ರೂ ನೆಲಕ್ಕೆ ಬೀಳತಕ್ಕಂಥ ಪ್ರಾಸೆಸ್ಸೇ ಇಲ್ಲ. ಆದರೂ ಈ ವರ್ಷ 2024-25ರಲ್ಲಿ ಭಾಳಷ್ಟು ಮಳೆ ಆಗಿದೆ. ಮಳೆ ಆದ್ರೂ ಇದು ನೆಲಕ್ಕೆ ಬಿದ್ದಿಲ್ಲ. ಅದು ಕರೂರಿನಲ್ಲಿ ಭಾಳಷ್ಟು ಭತ್ತ ನೆಲಕ್ಕೆ ಬಿದ್ದು ಭಾಳ ರೈತರು ನಷ್ಟ ಆಗಿದ್ದಾರೆ. ಇವರು ಸೀಡು ಕೊಟ್ಟು ನಮಗೊಂದು ಒಳ್ಳೆ ಕೆಲಸ ಆಗಿದೆ. ಇದ್ದ ಪರಿಸ್ಥಿತಿಯಲ್ಲಿ ಹೊಲ ಚೆನ್ನಾಗಿದೆ, ಬೆಳೆನೂ ಚೆನ್ನಾಗಿದೆ. ಈ ರೋಗದ ಬಗ್ಗೆ ಹೇಳ್ಬೇಕಾದ್ರೆ ನಾನು ಸ್ಪ್ರೇ ಮಾಡಿರೋದು ಫಸ್ಟ್ನೇ ಸಲ 1 ಸಲ ಗ್ರೋತು ಮತ್ತು ಉಳುಕ್ ಕೊಡಿದ್ದೀನಿ. 2ನೇ ಸಲ ದೋಮ್ ಬರದಂತೆ ಕೆಲವು ಪೆಕ್ಸ್ಲೋನ್ ಅಂತ ಕೆಮಿಕಲ್ ಹಾಕಿ ಭಾಳ ಉಳುಕ್ ಕೊಡಿದ್ದೀವಿ. 1 ಸಲ ಬಡ್ಡೆ ಕೊಳೆ ರೋಗ ಕೊಡಿದ್ದೀನಿ. ಅಷ್ಟೇ ವ್ಯತ್ಯಾಸ. ಮಾಮೂಲು ಸೋನ ಇಷ್ಟು ಎತ್ತರ ಬರಂಗಿಲ್ಲ, ಕಡಿಮೆ ಇರುತ್ತದೆ. ಮಾಮೂಲು ಸೋನ ಇಳುವರಿ ನಮ್ಮ ಪಕ್ಕದಲ್ಲಿ 50 ಚೀಲ ಬಂದಿದೆ. ಆ ಮಾಮೂಲು ಸೋನಕ್ಕೆ ಇದಕ್ಕೆ ದಿಂಡು ಬಲವಾಗೈತೆ. ದಿಂಡು ಬಲವಾಗಿದೆ. ಇಳುವರಿ 100% 60 ಚೀಲ ಬಂದೇ ಬರುತ್ತೆ ಎಂಬ ನಂಬಿಕೆ ನನಗಿದೆ. ಮಾಹಿತಿ ಯಾವ್ದನ್ನ